ನಮ್ಮ ಇವಿ ರೆಡಿ ಎಕ್ಸ್ಪೋ 2026ರಲ್ಲಿ ಕೇವಲ ಪ್ಯಾಸೆಂಜರ್ ಕಾರು, ಬೈಕು ಇದಿಷ್ಟೇ ಅಲ್ಲ, ಅದರ ಜೊತೆಗೆ ರೈತರಿಗೂ ಅನುಕೂಲವಾಗುವಂತ ಬೈಕ್ಗಳು, ವಾಹನಗಳು ನಿಮಗೆ ನಮ್ಮ ಎಕ್ಸ್ಪೋದಲ್ಲಿ ಕಾಣ ಸಿಗ್ತಾ ಇದೆ. ಸೊ ಅದೇ ತರ ನನ್ನ ಹಿಂದೆಗಡೆ ನೀವು ನೋಡಬಹುದು ಕೊಮಾಕಿ ಅನ್ನುವಂತಹ ಸ್ಟಾಲ್ ಅಲ್ಲಿ ನಾನಿದ್ದೀನಿ. ಸೊ ಈಗ ಈ ಬೈಕ್ಗಳಿದಾವಲ್ಲ, ರೈತರ ಸ್ನೇಹಿ ಅಂತ ಹೇಳ್ಬಹುದು. ಯಾಕೆಂದ್ರೆ ಒಂದು, ಇದು ಗ್ರೀನ್ ಎನರ್ಜಿಯಿಂದ ಓಡ್ತಿರುವಂತಹ, ಅಂದ್ರೆ ಕಂಪ್ಲೀಟ್ ಆಗಿ ಎಲೆಕ್ಟ್ರಿಕ್ ಇಂದ ಓಡ್ತಾ ಇರುವಂತಹ ಬೈಕ್ಗಳು. ಅದರ ಜೊತೆಗೆ ರೈತರಿಗೆ ಅವರ ಕೆಲಸಗಳಲ್ಲಿ, ದೈನಂದಿನ ಚಟುವಟಿಕೆಯಲ್ಲಿ, ಅವರ ಕೆಲಸಗಳಲ್ಲಿ ಸಾಥ್ ಕೊಡುವಂತಹ ವಾಹನಗಳು. ಸೊ ಈಗ ಇದರ ಕುರಿತಾಗಿ ಮಾತಾಡೋದಕ್ಕೆ ನನ್ನ ಜೊತೆ ಇದ್ದಾರೆ ಕೊಮಾಕಿಯಿಂದ ರೂಪೇಶ್ ಅವರು. ಸರ್ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಹೇಳಕ್ ಮುಂಚೆನೆ ತೆಗೆದು ಬಿಟ್ಟಿದ್ದೀರಾ ಅದನ್ನ ರೈತರಿಗೆ ತೋರಿಸ್ಬೇಕು ಅಂತ. ಸೊ ಇದು ತುಂಬಾ ರೈತರಿಗೆ ಹೆಲ್ಪ್ ಮಾಡುವಂತಹ ವಾಹನಗಳು. ಸೊ ಹೇಳಿ, ಈ ಒಂದು ವಾಹನದ ಸ್ಪೆಷಾಲಿಟಿ ಅಂಡ್ ಈ ವಾಹನದ ಸ್ಪೆಷಾಲಿಟಿ. ಸೊ ಈ ವಾಹನದ ಸ್ಪೆಷಾಲಿಟಿ ಅಂದ್ರೆ ನಿಮ್ಗೆ ಪೇಲೋಡ್ ಕೆಪಾಸಿಟಿ ಬಂದು 350 kgs ಇದೆ. ಸೊ ಅಫೋರ್ಡಬಲ್, ತುಂಬಾ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ನಿಮ್ಗೆ ಟೋಟಲ್ ಆಲ್ ಮಿಲ್ಕ್ ವಾಹನ ಇದು ಮಾಡೋರಿಗೆ, ತರಕಾರಿ ವ್ಯಾಪಾರ ಮಾಡೋರಿಗೆ, ಸೊ ಗ್ಯಾಸ್ ಸಿಲಿಂಡರ್ಸ್ ಇದು ಮಾಡೋರಿಗೆ ತುಂಬಾ ಯೂಸ್ಫುಲ್, ಮಿಡಲ್ ಕ್ಲಾಸ್ ಪೀಪಲ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಟೋಟಲ್ 3 ಸೈಡ್ ಸೇರಿ ನಿಮ್ಗೆ 350 kg ಲೋಡಿಂಗ್ ಕೆಪಾಸಿಟಿ ಬರುತ್ತೆ. ಸೊ ಅದರಲ್ಲೂ ನಿಮ್ಗೆ ಮೈಲೇಜ್ ಬಂದು ತುಂಬಾ ಗ್ರ್ಯಾಂಡ್ ಆಗಿ ತುಂಬಾ ಇದಾಗಿರೋದ್ರಿಂದ ಸೊ 120 to 140 ಕಿಲೋಮೀಟರ್ ಮೈಲೇಜ್ ಬರುತ್ತೆ ನಿಮ್ಗೆ ಇದರಲ್ಲಿ. ಸೊ ಒಂದು ಚಾರ್ಜ್ ಅಲ್ಲಿ ನಿಮ್ಗೆ 120 to 140 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಸೊ ಆಲ್ಮೋಸ್ಟ್ ನೀವು ಪರ್ ಡೇ ಕಿಲೋಮೀಟರ್ ಪ್ರಕಾರ ಪೆಟ್ರೋಲ್ ತಗೊಂಡಾಗ 150 ರೂಪೀಸ್ ನೀವು ಆಲ್ಮೋಸ್ಟ್ ನೀವು ಪೆಟ್ರೋಲ್ ಸೇವ್ ಮಾಡಬಹುದು ಒಂದು ದಿನಕ್ಕೆ. ಸೊ ಒಂದ್ ದಿನಕ್ಕೆ ನೀವು 150 ರೂಪೀಸ್ ಸೇವ್ ಆಯ್ತು. ಮಂತ್ಲಿ ವೈಸ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ತುಂಬಾ ಇದಾಯ್ತು. ಸೊ 1 year ಅಲ್ಲಿ ನೀವು ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅದರಲ್ಲಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಪೂರ್ತಿ ನಿಮಗೆ ವಾಪಸ್ ರಿಟರ್ನ್ ಬರುತ್ತೆ. ಸೊ ಆಸ್ ಎ ಸೇವಿಂಗ್ಸ್ ಆಫ್ ಪೆಟ್ರೋಲ್ ತರ. ಸೊ ಅದ್ರ ಮುಖಾಂತರ ನೀವು ಸೇವಿಂಗ್ಸ್ ಅಲ್ಲಿ ತಗೊಂಡ್ಬಂದ್ ನೀವು ಅದನ್ನ. ಸೊ ಅದೇ ತರನೇ ನಿಮ್ಗೆ ಇದರಲ್ಲಿಗಿಂತ ಇನ್ನ ಸ್ವಲ್ಪ ಜಾಸ್ತಿ ಇರೋದು ಇನ್ನ ಇದೆ ಪೇಲೋಡ್ ಅಲ್ಲಿ. ಸೊ ಪೇಲೋಡ್ ಅಲ್ಲಿ ಇದರಲ್ಲಿ ಇನ್ನ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಇದು ಬಂದು ನಿಮ್ಗೆ ಪೇಲೋಡ್ ಬಂದು 500 kgs ಇದೆ. ಸೊ ಇದ್ರಲ್ಲಿ ಬಂದು ನಿಮ್ಗೆ ಇದು ರೈತರಿಗೆ ಅಂತಾನೆ ಯೂಸ್ ಮಾಡಿರೋದು. ಸೊ ಇದು ತರಕಾರಿ ವ್ಯಾಪಾರ ಮಾಡೋರಿಗೆ, ಸೊ ಹೊಲ ಗದ್ದೆ ಉಳೋರಿಗೆ, ಸೊ ಅದ್ರಿಗೆ ಅವ್ರು ಹೊಲ ಗದ್ದೆ ಉಳೋರು ಇದಕ್ಕೆ ಅಟ್ಯಾಚ್ ಮಾಡ್ಕೊಂತಾರೆ ಕೆಲವೊಬ್ರು. ಸೊ ಮತ್ತೆ ಫುಡ್ ಕಾರ್ಟ್. ಸೊ ಫುಡ್ ಕಾರ್ಟ್ ಅಲ್ಲಿ ಇವಾಗ ನಮ್ಗೆ ಬೆಂಗಳೂರು ಸಿಟಿಯಲ್ಲಿ ತುಂಬಾ ಫುಡ್ ಕಾರ್ಟ್ಸ್ ನೋಡ್ತಾ ಇದ್ದೀರಾ. ಸೊ ಫುಡ್ ಕಾರ್ಟ್ ಗೆ ಕನ್ವರ್ಟ್ ಆಗಿರೋ ವೆಹಿಕಲ್ಸ್ ಇದರಲ್ಲಿ ಇದೆ ನಿಮ್ಗೆ. ಸೊ ಮಿಡಲ್ ಕ್ಲಾಸ್ ಪೀಪಲ್ ತುಂಬಾ ಅಫೋರ್ಡಬಲ್ ಆಗಿ ತಗೊಬಹುದು. ಇದು ಪ್ರೈಸ್ ಬಂದು ನಿಮ್ಗೆ 1,50,000 ಇದೆ. ಮೈಲೇಜ್ ಬಂದು ಸೇಮ್ ಮೈಲೇಜ್ ಇದೆ, 120 to 140 ಇದೆ. ಪೇಲೋಡ್ ಜಾಸ್ತಿ ಇದೆ. ಸೊ ಈಗ ಬರೀ ರೈತರಿಗೆ ಉಪಯೋಗವಾಗುವಂತಹ ವಾಹನಗಳಷ್ಟೇ ಅಲ್ಲ, ಕೊಮಾಕಿ ವತಿಯಿಂದ ನಿಮಗೆ ಕ್ರೂಸರ್ ಬೈಕ್ಗಳು ಕೂಡ ಇದೆ. ಇವಿ ಡ್ರಿವನ್, ಅಂದ್ರೆ ಎಲೆಕ್ಟ್ರಿಸಿಟಿ ಡ್ರಿವನ್ ಕ್ರೂಸರ್ ಬೈಕ್ಗಳು. ನೀವು ನೋಡ್ತಿರ್ಬಹುದು, ಯಾವುದೇ ದೊಡ್ಡ ಹಾರ್ಲಿ ಡೇವಿಡ್ಸನ್ಗೂ ಕೂಡ ಕಮ್ಮಿ ಇಲ್ದಿರುವಂತಹ ಡಿಸೈನ್ ಅನ್ನ, ಆ ಪರ್ಫಾರ್ಮೆನ್ಸ್ ಅನ್ನ ಈ ಕ್ರೂಸರ್ ಬೈಕ್ ಹೊಂದಿದೆ. ಬನ್ನಿ ಇದ್ರ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಸೊ ರೂಪೇಶ್ ಅವರೇ, ನೀವು ಹೇಳ್ತಾ ಇದ್ರಿ ಬರೀ ರೈತರಿಗೆ ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೆ, ಯಂಗ್ ಜನರೇಷನ್ಗೆ ಅಟ್ರಾಕ್ಟ್ ಆಗುವಂತಹ ಬೈಕ್ ಅಂಡ್ ಆ ಒಂದು ಡಿಸೈನ್ ಕೂಡ ನಿಮ್ಮಲ್ಲಿ ಈಗ ಅವೈಲಬಲ್ ಇದೆ. ಆ ಒಂದು ರೇಂಜ್ ಅನ್ನು ಕೂಡ, ಆ ಸೀರೀಸ್ ಅನ್ನು ಕೂಡ ನೀವು ಕೊಡ್ತಾ ಇದ್ರಿ. ಸೊ M16 ಕೊಮಾಕಿ, ಇದ್ರ ಬಗ್ಗೆ ಹೇಳಿ ಸರ್. ಇದು ಬಂದು ನಿಮಗೆ ಕಂಪ್ಲೀಟ್ ಕ್ರೂಸರ್ ಬೈಕ್. ಸೊ ಕಾಲೇಜ್ ಪರ್ಸನ್ಸ್, ಸ್ಟೂಡೆಂಟ್ಸ್ ಗಾಗ್ಲಿ, ಇಲ್ಲ ಏಜ್ ಪರ್ಸನ್ಸ್ ಗಾಗ್ಲಿ, ಮಿಡಲ್ ಕ್ಲಾಸಸ್, ಅವ್ರು ಕೆಲವೊಬ್ರು ಎಲೆಕ್ಟ್ರಿಕ್ ವೆಹಿಕಲ್ ತುಂಬಾ 5 ವರ್ಷ ಇರುತ್ತೆ, ಅಂದ್ರೆ ಪ್ರೈಸಿಂಗ್ ಅಲ್ಲಿ ತುಂಬಾ ಹೋದಾಗ 5 ವರ್ಷ ಇರಲು ಇದೆ. ಸೊ ಇದರಲ್ಲಿ ಬಂದು ನಿಮ್ಗೆ ಮಿಡಲ್ ವರ್ಷನ್ ಇದೆ, ಬಟ್ ಇದರಲ್ಲಿ ನಿಮ್ಗೆ ತುಂಬಾ ಕಾಲೇಜ್ ಸ್ಟೂಡೆಂಟ್ಸ್ ಲೈಕ್ ಮಾಡ್ತಾರೆ. ಸೊ ಇದು ಬಂದು ನಿಮ್ಗೆ 150 to 180 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಸೊ ಪ್ರೈಸ್ ಪ್ರಕಾರ ಹೋದ್ರೆ ನಿಮ್ಗೆ 2 lakhs ರೂಪೀಸ್ ಆಗುತ್ತೆ ಇದು ಆನ್ ರೋಡ್ ಕಾಸ್ಟ್. ಸೊ ಇದು ಬಂದು ಪೇಲೋಡ್ ಕೆಪಾಸಿಟಿ 250 kg ಇದೆ. ಸೊ ಇದರಲ್ಲಿ ಈವನ್ ನಿಮ್ಗೆ ಸೌಂಡ್ ಬರುತ್ತೆ, ವೆಹಿಕಲ್ ಸೌಂಡ್ ಬರುತ್ತೆ, ಆಸ್ ಎ ಟೈಪ್ ಆಫ್ ಬ್ಲೂಟೂತ್ ಅಲ್ಲಿ ನಿಮ್ಮ ಮುಖಾಂತರ ಸೌಂಡ್ ಬರುತ್ತೆ ನಿಮ್ಗೆ. ಸೊ ಬ್ಲೂಟೂತ್ ಕನ್ವರ್ಟ್ ಆಗಿ ಮಾಡ್ಕೊಬಹುದು, ವೆಹಿಕಲ್ ಸ್ಟಾರ್ಟ್ ತರ ಸೌಂಡ್ ಮಾಡ್ಕೊಬಹುದು ನೀವು ಇದನ್ನ. ಓಕೆ, ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ನಾವು ಪಡ್ಕೊಳ್ಬಹುದು. ಹೌದು, ಅಂದ್ರೆ ಯೂಶಲ್ ಆಗಿ ಇವಿ ವೆಹಿಕಲ್ ಗಳು ಸ್ಟಾರ್ಟ್ ಆಗುವಾಗ ಓಕೆ ಸೌಂಡ್ ಇರಲ್ಲ, ಬಟ್ ಸೌಂಡ್ ಇರಬೇಕು, ಅಕ್ಕಪಕ್ಕದವ್ರಿಗೆ ಒಂದ್ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೆ ಈ ತರದ ಒಂದು ಸೌಂಡ್ ಅನ್ನ ನೀವು. ಹೌದು ಸರ್, ಹೌದು. ಸೊ ಇದ್ರಲ್ಲಿ ನಿಮ್ಗೆ ಸಾಂಗ್ಸ್ ಸಹ ಕೇಳಬಹುದು, ಇದರಲ್ಲಿ ಬ್ಲೂಟೂತ್ ಆಪ್ಷನ್ಸ್ ಇದೆ ಇದರಲ್ಲಿ. ಸೊ ಈ ಸೌಂಡ್ ಇವಿ ವೆಹಿಕಲ್ ಸೌಂಡ್ ಬರಲ್ಲ ಅಂತ ನೀವು ಹೇಳಿದ್ರಿ. ಸೊ ನಿಮ್ಗೆ ಎಕ್ಸಿಲೇಟರ್ ನೀವು ಹೆಂಗ್ ರೈಸ್ ಮಾಡ್ತೀರೋ ಅದೇ ತರ ಇದು ಸೌಂಡ್ ಬರುತ್ತೆ ನಿಮ್ಗೆ. ಆ ಸೌಂಡ್ ಆಕ್ಚುಲಿ ನೀವು ಕೇಳಬಹುದು ನೋಡಿ. ಸೂಪರ್ ಬೈಕ್ ಗಳು ಯಾವ ರೀತಿಯಾಗಿ ಒಂದು ಸೌಂಡ್ ಮಾಡುತ್ತೋ ಅದೇ ತರ ಒಂದು ಸೌಂಡ್ ಅನ್ನ, ಆ ಫೀಲ್ ಅನ್ನ ಈ ಇವಿ ಬೈಕ್ ಗಳು ನಿಮ್ಗೆ ಕೊಡ್ತಾ ಇರುವಂತದ್ದು. ಕೊಮಾಕಿ ಅವರ M16 ವೆರಿ ನೈಸ್. ಸೊ ಈಗ ಮತ್ತೊಂದು ಕೊಮಾಕಿ XR7. ಸೊ ಇದ್ರ ಬಗ್ಗೆ ಹೇಳಿ ಸರ್. ಇದು XR7 ಬಂದು ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್ ಅಂತೀವಲ್ಲ, ಮಿಡಲ್ ಕ್ಲಾಸ್ ಅಲ್ಲ, ಲೋಯರ್ ಮಿಡಲ್ ಕ್ಲಾಸ್ ಆಗಿ. ಸೊ ಅವರು ಪರ್ ಡೇ ಯೂಸೇಜ್ ಬಂದು 100+ ಕಿಲೋಮೀಟರ್ಸ್ ಯೂಸ್ ಮಾಡ್ತಾರೆ. ಸೊ ಪರ್ ಡೇ ಟ್ರಾವೆಲ್, ಸೇಲ್ಸ್ ಪರ್ಸನ್ಸ್ ಆಗ್ಲಿ, ಬ್ಯಾಂಕ್ ಅಲ್ಲಿ ಎಂಪ್ಲಾಯೀಸ್ ಆಗ್ಲಿ, ಸೊ ಅವರೆಲ್ಲ ಏನ್ ಮಾಡ್ತಾರೆ, 100 ಕಿಲೋಮೀಟರ್ಸ್ ಎಂಪ್ಲಾಯ್ ಯೂಸ್ ಮಾಡೋದ್ರಿಂದ ಸೊ ಅವ್ರು ಈ ಗಾಡಿಗೆ ಹೋಗ್ಬೋದು. ಸೊ ಪರ್ ಡೇ ನಿಮ್ಗೆ ಒಂದು ಚಾರ್ಜ್ ಮಾಡಿದ್ರೆ 150 to 180 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಸೊ ಪ್ರೈಸ್ ಕಂಪೇರ್ ಮಾಡಿದಾಗ ನಿಮ್ಗೆ ಇದ್ರಲ್ಲಿ ಬಂದು 1,25,000 ಇದೆ.
ಸೊ ನಿಮಗೆ ಡಿಸ್ಕೌಂಟ್ ಹೋಗಿ ಈ ಇವಿ ಎಕ್ಸ್ಪೋ ಕಡೆಯಿಂದ ನನಗೆ ಯಾವುದೇ ರೆಫರೆನ್ಸ್ ಬಂದ್ರು ಸೊ ಸ್ಪಾಟ್ ಅಲ್ಲಿ 10,000 ನಾನು ಡಿಸ್ಕೌಂಟ್ ಮಾಡಿಸ್ಕೊಡ್ತೀನಿ ಈ ವೆಹಿಕಲ್ ಅಲ್ಲಿ. ಸೊ ಸ್ಪಾಟ್ ಅಲ್ಲಿ ನಿಮಗೆ 10,000 ಡಿಸ್ಕೌಂಟ್ ನಾನು ಮಾಡಿಸ್ಕೊಡ್ತೀನಿ ಸರ್ ಇದನ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.